ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ ಮುಖ್ಯ ಪ್ರಶ್ನೆ 5. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 74ನೇ ಪ್ರಶ್ನೆ, ಅದರಲ್ಲಿ ಒಂದು ಸಂವೇಗವನ್ನು ವ್ಯಾಖ್ಯಾನಿಸಿ, ಅದರ SI ಏಕಮಾನವನ್ನು ತಿಳಿಸಿ. ಸಂವೇಗ ಅಂದ್ರೆ ಏನು? ಸಂವೇಗವು ದ್ರವ್ಯ ರಾಶಿ ಮತ್ತು ವೇಗದ ಉತ್ಪನ್ನವಾಗಿದೆ. ಏನ್ ಬರಿತೀವಿ? P = m × v. P ಅನ್ನುವಂಥದ್ದು ಸಂವೇಗ, m ಅಂದ್ರೆ ದ್ರವ್ಯ ರಾಶಿ, v ಅಂದ್ರೆ ವೇಗ. ಹಾಗಾಗಿ ಸಂವೇಗವು ದ್ರವ್ಯ ರಾಶಿ ಮತ್ತು ವೇಗದ ಗುಣಲಬ್ಧ ಅಥವಾ ಉತ್ಪನ್ನವಾಗಿದೆ ಅಂತ ಹೇಳ್ತೀವಿ. ಇದರ SI ಏಕಮಾನ, ದ್ರವ್ಯ ರಾಶಿಯ SI ಏಕಮಾನ ಏನು? kg ಇದೆ. ವೇಗದ್ದೇನಿರುತ್ತೆ? ಮೀಟರ್/ಸೆಕೆಂಡ್. ಹಾಗಾಗಿ ಸಂವೇಗದ್ದೇನಿರುತ್ತೆ? kg ಮೀಟರ್/ಸೆಕೆಂಡ್. ಎರಡನೇ ಪ್ರಶ್ನೆ, 10 kg ದ್ರವ್ಯ ರಾಶಿಯ ವಸ್ತುವು 5 ಮೀಟರ್ ಎತ್ತರದಿಂದ ಬಿದ್ದರೆ ಅದು ನೆಲಕ್ಕೆ ಎಷ್ಟು ಸಂವೇಗವನ್ನು ವರ್ಗಾಯಿಸುತ್ತದೆ? v = 10 ಮೀಟರ್/ಸೆಕೆಂಡ್² ಅಂತ ಕೊಟ್ಟಿದ್ದಾರೆ. ಸರಿ, ಏನೇನು ಕೊಟ್ಟಿದ್ದಾರೆ? ದ್ರವ್ಯ ರಾಶಿ 10 kg ಇದೆ ಒಂದು ವಸ್ತುವಿಗೆ. ಅದು ಎಷ್ಟು ಹೈಟಿಂದ ಬೀಳ್ತಾ ಇದೆ? 5 ಮೀಟರ್ ಎತ್ತರದಿಂದ ಬೀಳ್ತಾ ಇದೆ. ಹಾಗಿದ್ರೆ ನೆಲಕ್ಕೆ ಎಷ್ಟು ಸಂವೇಗವನ್ನ ವರ್ಗಾಯಿಸುತ್ತೆ? g = 10 ಮೀಟರ್/ಸೆಕೆಂಡ್². ಇಲ್ಲಿ ಇದರ ಅರ್ಥ ಏನು? ಅದು ಎಷ್ಟು ಸಂವೇಗವನ್ನ ಹೊಂದಿರ್ತಲ್ಲ ಅದನ್ನ ನೆಲಕ್ಕೆ ವರ್ಗಾಯಿಸುತ್ತೆ. ಈಗ ನಾನು ಹೇಳ್ತೀನಿ ನಿಮ್ಗೆ, ನನ್ನ ಹತ್ರ ಇರೋ ದುಡ್ಡೆಲ್ಲ ನಿಮಗ್ ಕೊಟ್ಬಿಡ್ತೀನಿ ಮಕ್ಕಳ ಅಂತ ಹೇಳ್ತೀನಿ. ಅವಾಗ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಿಮಗೆ ಎಷ್ಟು ಬರ್ತದೆ ಅಂತ ಅನ್ನೋದ್ಕಿಂತ ಮೇಡಮ್ ಹತ್ರ ಎಷ್ಟು ದುಡ್ಡಿದೆ ಅಂತ ಲೆಕ್ಕ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಬರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಅಲ್ವಾ? ಹಾಗಾಗಿ ನೀವೇನ್ ಮಾಡ್ತೀರಿ? ಮೇಡಮ್ ಹತ್ರ ಎಷ್ಟು ದುಡ್ಡಿದೆ ಅಂತ ಲೆಕ್ಕಾಚಾರ ಮಾಡ್ತೀರಿ. ಇದೇ ತರ ಇಲ್ಲಿ ಬಾಲ್ ಅಥವಾ ಯಾವುದೇ ವಸ್ತು ಕೆಳಗೆ ಬೀಳ್ತಾ ಇದೆ ಅಂದ್ರೆ ಅದರ ಸಂವೇಗವನ್ನ ಅದು ನೆಲಕ್ಕೆ ವರ್ಗಾಯಿಸ್ತಾ ಇರುತ್ತೆ. ಹಾಗಾದ್ರೆ ಅದರ ಸಂವೇಗ ಎಷ್ಟಿದೆ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಬಹಳ ಸುಲಭ ಇದೆ. ಏನ್ ಮಾಡ್ಬೇಕು? ಇಲ್ಲಿ ನಮ್ಗೆ ಸಂವೇಗವನ್ನ ಫೈಂಡ್ ಔಟ್ ಮಾಡೋಕೆ ದ್ರವ್ಯ ರಾಶಿ ಮತ್ತೆ ವೇಗ ಬೇಕು. ಆದ್ರೆ ನಮಗೆ ವೇಗನೇ ಗೊತ್ತಿಲ್ಲ. ಆದ್ರೆ ವೇಗವನ್ನ ಫೈಂಡ್ ಔಟ್ ಮಾಡೋಕೆ ನಮಗೆ ಸೂತ್ರ ಗೊತ್ತಿದೆ. v² - u² = 2as. ಈ ಸೂತ್ರ ಗೊತ್ತಿದೆಯಾ? ಚಲನೆಯ 3 ಸಮೀಕರಣದಲ್ಲಿ ಒಂದು ಸಮೀಕರಣ ಇದಾಗಿದೆ. ಇದರಲ್ಲಿ v ಅಂದ್ರೇನು? ಅಂತಿಮ ವೇಗ. u ಅಂದ್ರೇನು? ಆರಂಭಿಕ ವೇಗ. = 2as ಅಂತ ತಗೊಳ್ತೀವಿ. ಸರಿ, ಹಾಗಿದ್ರೆ ಆರಂಭಿಕ ವೇಗ 0 ಅಂತ ತಗೊಳ್ತೇನೆ. ಯಾಕೆಂದ್ರೆ ಮೇಲಿನಿಂದ ವಸ್ತುವನ್ನ ಬಿಡ್ತಾ ಇದ್ದೀರಿ. ಬಿಡೋದ್ಕಿಂತ ಮೊದಲು ಏನಿತ್ತು? ಅದ್ರದ್ದು ಆರಂಭಿಕ ವೇಗ 0 ಇತ್ತರ ನಿಶ್ಚಲ ಸ್ಥಿತಿಯಲ್ಲಿತ್ತು. ಹಾಗಾಗಿ 0 ತಗೋತೀನಿ. v² = 2 × a × s. ಅಂದ್ರೆ s ಬದಲಿಗೆ h ಅಂತ ಬರ್ಕೊಳ್ಳಿ, ನಡೆಯುತ್ತೆ. s ಅಂದ್ರೆ ಇಲ್ಲಿ h ಆಗಿರುತ್ತೆ. ಯಾಕೆಂದ್ರೆ ಹೈಟ್ ಕೊಟ್ಟಿದಾರಲ್ವಾ, ಎಷ್ಟು ಎತ್ತರದಿಂದ ವಸ್ತು ಬೀಳ್ತಾ ಇದೆ ಅಂತ ಹೈಟ್ ಕೊಟ್ಟಿದ್ದಾರೆ. h ಅಂತ ತಗೊಳ್ಳಿ. h ಎಷ್ಟಿದೆ? a ಮತ್ತೆ h ಅನ್ನ ಬರ್ಕೊಳ್ಳಿ. ಇಲ್ಲಿ a ಬದಲಿಗೆ g ಅನ್ನ ಬರ್ಕೋಬಿಡಿ. ಯಾಕೆಂದ್ರೆ ಇಲ್ಲಿ ವೇಗೋತ್ಕರ್ಷ ಅಂದ್ರೆ ಏನು? ಗುರುತ್ವಾಕರ್ಷಣೆಯ ಕಾರಣದಿಂದ ಇರುವಂತಹ ವೇಗೋತ್ಕರ್ಷವಾಗಿದೆ. ಹಾಗಾಗಿ g ಅಂತ ಬರ್ಕೋಬೇಡ್ರಿ. ಆಯ್ತು. g ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 10 ಮೀಟರ್/ಸೆಕೆಂಡ್. 10 ಮೀಟರ್/ಸೆಕೆಂಡ್ ಗುರುತ್ವಾಕರ್ಷಣೆ ವೇಗೋತ್ಕರ್ಷ ಇಂಟು h ಎಷ್ಟಿದೆ? 5 ಮೀಟರ್ ಇದೆ. ಹಾಗಾಗಿ 10 × 20, 25 100. ಅದ್ಯಾವುದು? v². ಆದ್ರೆ ನಮಗ್ ಬೇಕಾಗಿದ್ದೇನು? √v ಅನ್ನ ಫೈಂಡ್ ಔಟ್ ಮಾಡಿದ್ರೆ 100ರ ಸ್ಕ್ವೇರ್ ರೂಟ್ ಎಷ್ಟಾಗತ್ತೆ? 10 ಮೀಟರ್/ಸೆಕೆಂಡ್. ನಮಗೆ ವೇಗ ಸಿಕ್ತು. ರೆಡಿಮೇಡ್ ಫಾರ್ಮುಲಾ ಇದೆ. P = m × v ಸಂವೇಗದ ಫಾರ್ಮುಲಾ ಇದೆ. ಈಗ ನಾನು P ಅನ್ನ ಫೈಂಡ್ ಔಟ್ ಮಾಡಬೇಕು. ದ್ರವ್ಯ ರಾಶಿ ಎಷ್ಟಿದೆ? 10 kg ಇದೆ. ವೇಗ ಎಷ್ಟಿದೆ? 10 ಅಂತ ಫೈಂಡ್ ಔಟ್ ಮಾಡಿದೀನಿ. ಹಾಗಾಗಿ 10 × 100 ಯೂನಿಟ್ ಏನು? kg ಮೀಟರ್/ಸೆಕೆಂಡ್. ಇದು ಸಂವೇಗ. ಇಷ್ಟು ಸಂವೇಗವನ್ನ ಅದು ನೆಲಕ್ಕೆ ವರ್ಗಾಯಿಸುತ್ತೆ. ಥ್ಯಾಂಕ್ ಯು. 3ನೇ ಪ್ರಶ್ನೆ, ಕರಾಟೆ ಆಟಗಾರನು ತನ್ನ ಕೈಯ ಒಂದೇ ಹೊಡೆತದಿಂದ ಹೆಂಚುಗಳ ರಾಶಿಯನ್ನು ಹೇಗೆ ಮುರಿಯಬಹುದು ಎಂಬುದನ್ನು ವಿವರಿಸಿ. ಕರಾಟೆ ಆಟಗಾರನು ತನ್ನ ಕೈಯ ಒಂದೇ ಹೊಡೆತದಿಂದ ಹೆಂಚುಗಳ ರಾಶಿಯನ್ನ ಮುರಿತಾನೆ. ಹೇಗೆ? ಹೇಗೆ ಅಂದ್ರೆ
ಕರಾಟೆ ಆಟಗಾರನು ತನ್ನ ಕೈಯಿಂದ ಹೆಂಚುಗಳ ರಾಶಿಯನ್ನು ಬಹಳ ವೇಗವಾಗಿ ಹೊಡೆಯುತ್ತಾನೆ. ನೋಡಿರ್ಬೇಕು ನೀವು, ಅವ್ರ ಮೂಮೆಂಟ್ ಹೇಗಿರುತ್ತೆ, ನಾವು ಹಿಂಗ್ ಹೊಡೆದ್ರೆ ಅವರು ಒಂದೇ ಸಲ ಟಕ್. ಹೀಗೆ ಮಾಡುವುದರಿಂದ ವೇಗವಾಗಿ ಚಲಿಸುವ ಕೈಯ ದೊಡ್ಡ ಸಂವೇಗವು ಬಹಳ ಕಡಿಮೆ ಸಮಯದಲ್ಲಿ ಶೂನ್ಯಕ್ಕೆ ಇಳಿಯುತ್ತದೆ. ಇದು ಹೆಂಚುಗಳ ರಾಶಿಯ ಮೇಲೆ ದೊಡ್ಡ ಬಲವನ್ನು ಬೀರುತ್ತದೆ. ಅದು ಅವುಗಳನ್ನು ಒಡೆಯಲು ಸಾಕಾಗುತ್ತದೆ. ಏನಾಗುತ್ತೆ ನಿಮಗ್ ಗೊತ್ತಿದೆ, ನ್ಯೂಟನ್ನ ಎರಡನೇ ನಿಯಮದ ಪ್ರಕಾರ ಸಂವೇಗದ ಬದಲಾವಣೆಯ ದರವು ಬಲಕ್ಕೆ ನೇರಾನುಪಾತದಲ್ಲಿರುತ್ತೆ. ಈಗ ಸಂವೇಗ ಏನಿದೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಬದಲಾವಣೆ, ಆವಾಗ ಅಲ್ಲಿ ಬಲ ಏನಾಗ್ತದೆ, ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ಆ ಬಲ ಏನಿದೆ, ಆ ಹೆಚ್ಚು ಬಲ ಏನಿದೆ, ಅದು ಆ ಹಂಚುಗಳನ್ನ ಒಡಿಲಿಕ್ಕೆ ಸಾಕಾಗ್ತದೆ. ಥ್ಯಾಂಕ್ ಯು.